ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪುಷ್ಪ ಗೌಡ. ಇವತ್ತು ನಿಮಗೆ ಒನ್ ಆಫ್ ಮೈ ಫೇವ್ರೆಟ್ ಸ್ವೀಟ್ ಗಿಣ್ಣು ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ಊರಿಂದ ಗಿಣ್ಣು ಹಾಲು ತೊಗೊಂಬಂದಿದ್ದೆ. ಸೊ ಅದಕ್ಕೆ ಮುಂಚೆನೇ 2 ಅವರ್ 3 ಅವರ್ ಮುಂಚೆನೇ ನಾನು ಬೆಲ್ಲನ ಹಾಕಿ ಕರಗೋದಕ್ಕೆ ಬಿಟ್ಕೊಂಡಿದ್ದೀನಿ. ಆ ಹಾಲನ್ನ ನೀಟಾಗಿ ಸೋಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇಡ್ಲಿ ಕುಕ್ಕರಲ್ಲಿ 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಅದಕ್ಕೆ ಪ್ಲೇಟ್ ಮುಚ್ಚೋಕ್ಕಿಂತ ಮುಂಚೆ ಏಲಕ್ಕಿ ಪುಡಿನ ಉದುರಿಸ್ಕೊಂಡು ಪ್ಲೇಟ್ ಮುಚ್ಚಿಬಿಟ್ಟು ಇಡ್ಲಿ ಕುಕ್ಕರ್ ಪ್ಲೇಟ್ನೂ ಕೂಡ ಮುಚ್ಚಿ 10ರಿಂದ 15 ನಿಮಿಷ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಹಾಗೆ ಹಾಲು ಜಾಸ್ತಿ ಇತ್ತು ಅಂತ ನಾನು ಅನ್ನದ ಗಿಣ್ಣು ಕೂಡ ಮಾಡ್ತಾಯಿದ್ದೀನಿ. ಹಾಲನ್ನ ಚೆನ್ನಾಗಿ ಕುದಿಸ್ಕೊಳಕ್ಕೆ ಬಿಡಬೇಕು. ಸ್ವಲ್ಪ ಸ್ವೀಟ್ ಕಡಿಮೆ ಆಗಿದ್ದರೆ ಇನ್ನೂ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಅದು ಚೆನ್ನಾಗಿ ಕುದ್ದ ಮೇಲೆ ಮಾಡಿಟ್ಕೊಂಡ್ರೆ ಅನ್ನನ ಅದರೊಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಚೆನ್ನಾಗಿ ಕುದ್ಬಿಟ್ಟು ಈ ಹದಕ್ಕೆ ಬಂದಮೇಲೆ ಅದಕ್ಕೆ ಹಸಿ ತೆಂಗಿನಕಾಯಿ ತುರಿನೂ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ಬಿಡೋಣ. ನೋಡಿ, ಅದೀಗ ಎಷ್ಟು ಚೆನ್ನಾಗಿ ಆಗಿದೆ. ಬಟ್ ಇದು ತಣ್ಣಗಾದ್ಮೇಲೆ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದು ರೆಡಿ ಆಯಿತು. ಈ ಕಡೆ ಕುಯ್ಯೋ ಗಿಣ್ಣು ಕೂಡ ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ, ಕೇಕ್ ಥರ. ಇದೆರಡೂ ಕೂಡ ತಣ್ಣಗಾದ್ಮೇಲೆ ತಿನ್ನೋಕ್ಕೆ ತುಂಬಾ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ಈಸಿಯಾಗಿ ಗಿಣ್ಣು ಮಾಡ್ಬೋದು ಅಂತ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.